ಕರ್ನಾಟಕ ರಾಜ್ಯದಾಗ ಕಾಂಗ್ರೆಸ್ ಸರ್ಕಾರ ಬರಬೇಕಾದ್ರೆ ಮುಸಲ್ಮಾನರು ಭಾಳ ಪ್ರಮುಖ ಪಾತ್ರ ವಹಿಸ್ಯಾರ ಅನ್ನೋದು ಜಗಜಾಹಿರ್ ಐತಿ. ಅಂಕಿ ಸಂಖ್ಯೆ ಅದಾವು, ಇಂಟೆಲಿಜೆನ್ಸ್ ರಿಪೋರ್ಟ್ಸ್ ಐತಿ. 88% ಕಾಂಗ್ರೆಸ್ದವ್ರು ಮುಸಲ್ಮಾನರೆಲ್ಲ ಕಾಂಗ್ರೆಸ್ಗೆ ಓಟ್ ಹಾಕ್ಯಾರ, ರಾಜ್ಯಕ್ಕೆ ಹಾಕ್ಯಾರ. ಮತ್ತು ಒಂದು ಓಟ್ ಸಹಿತ ಮಿಸ್ ಮಾಡೋಕೆ ಕೊಡಲಿಲ್ಲ, ಅವ್ರು ಯಾರಿಗೂ ಹಾಕಲಿಲ್ಲ. ಆದರೆ ಕಾಂಗ್ರೆಸ್ ಸರ್ಕಾರ ಬರೋಕ್ಕೆ ಕಾರಣ 88% ಮುಸಲ್ಮಾನರ ಕಾರಣೀಭೂತರದಾರ. ಅಂದಮೇಲೆ ಈಗ ಮುಸಲ್ಮಾನರಿಗೆ ಅನ್ಯಾಯ ಆಗ್ತೈತಿರಲ್ಲ. ಈಗ ಗುಡುಗೆ ಎಬ್ಸಾಕತ್ತಾರೆ. ಈಗ ಬೀದರ, ಗುಲ್ಬರ್ಗ, ಬಿಜಾಪುರ, ಯಾದಗಿರಿ, ಇನ್ನು ಕೊಪ್ಪಳ, ಬಾಗಲಕೋಟೆ ಎಲ್ಲ ದುಮ್ಡಿ ಹೇಳೋದ್ರಿ. ಇನ್ನು ಯಾಕೆ ದುಮ್ಡಿ ಹೇಳೋದು? 2 MLC ಸ್ಥಾನ ಕೊಡ್ಬೇಕಂತೇಳಿ ಪದೇ ಪದೇ ಹೇಳ್ಕೊತ ಬನ್ನಿ. ಈಗ ನೋಡ್ರಿ, ಒಂದು ಸಭಾ ಆಗ್ತೈತಿ. ಆ ಸಭಾದಾಗ ಏನು ನಿರ್ಣಯ ತೊಗೋತಾರ ಅನ್ನೋದು ಭಾಳ ಇಂಪಾರ್ಟೆಂಟ್ ನೋಡ್ರಿ. KPCC ಕಚೇರಿಯಾಗ ಭಾನುವಾರ ಕಾಂಗ್ರೆಸ್ ಮುಸ್ಲಿಮರ ಮುಖಂಡರ ಸಭೆ ನಡೀತೈತಿ. ಕಾಂಗ್ರೆಸ್ ಪಕ್ಷ ಅಧಿಕಾರ ಹಂಚಿಕೆಯಲ್ಲಿ ಮುಸ್ಲಿಮರಿಗೆ ಸೂಕ್ತ ಪ್ರಾತಿನಿಧ್ಯತೆ ನೀಡಬೇಕೆಂದು ಈ ಸಭೆಯಲ್ಲಿ ಒತ್ತಾಯ ಮಾಡ್ತಾರೆ. ಸಭೆಯಲ್ಲಿ ಶಾಸಕರಾದ ಸಲೀಂ ಅಹಮದ್, ತನ್ವೀರ್ ಸೇಠ್, ರಹೀಂ ಖಾನ್, ಕೆ ರೆಹಮಾನ್ ಖಾನ್, ಅಬ್ದುಲ್ ಜಬ್ಬಾರ್ ಸಹಿತ ಬಹುತೇಕ ಎಲ್ಲ ಮುಸ್ಲಿಂ ಮುಖಂಡರು ಇರ್ತಾರೆ. ಬಳಿಕ ಪತ್ರಿಕಾಗೋಷ್ಠಿ ನಡೆಸಿದ ಮುಖಂಡರು ಮುಸ್ಲಿಮರಿಗೆ ವಿಧಾನ ಪರಿಷತ್ ಸದಸ್ಯರ ನಾಮಕರಣ ಮಾಡಬೇಕು, ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲು 2 ಅಥವಾ 3 ಟಿಕೆಟ್ ಕೊಡಬೇಕು, ಸಹಜವೇ ಅಧಿಕಾರಕ್ಕೆ ಬರುವಲ್ಲಿ ಮುಸ್ಲಿಮರ ಮತಗಳಿಗೆ ದೊಡ್ಡ ಮಟ್ಟದಲ್ಲಿ ನೆರವು ನೀಡಿರುವ ಹಿನ್ನೆಲೆಯಲ್ಲಿ ಅಧಿಕಾರದಲ್ಲಿ ಪಾಲು ಕೊಡಿ ಎಂದು ಒತ್ತಾಯಿಸುವುದು ಸಹಜ. ಆದರೆ ಇಲ್ಲಿ ಒಂದು ಭಾಳ ಇಂಪಾರ್ಟೆಂಟ್ ಐತೆ ನೋಡ್ರಿ. ಆದರೆ ಇವರೆಲ್ಲ ಯಾರಿಗೆ ಒತ್ತಾಯಿಸುತ್ತಿದ್ದಾರೆ ನೋಡ್ರಿ, ಭಾಳ ಇದೊಂದು ಇಂಪಾರ್ಟೆಂಟ್. ಮುಸಲ್ಮಾನರು ಅರ್ಥ ಮಾಡ್ಕೋಬೇಕು ಇದನ್ನು. ಕೂಡ್ಯಾರ ಅವರ ಒತ್ತಾಯ ಯಾರಿಗೆ ಮಾಡ್ತಾರೋ? ನಿರ್ಣಯ ತೊಗೊಳ್ಳೋರು ಒತ್ತಾಯ ಮಾಡ್ತಾರನ್ರಿ. ಇದು ಭಾಳ ಇಂಪಾರ್ಟೆಂಟ್. ಪತ್ರಿಕಾಗೋಷ್ಠಿಯಲ್ಲಿ KPCC ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ಉಪಮುಖ್ಯಮಂತ್ರಿ ಆಗಿರುವ DK ಶಿವಕುಮಾರ್, ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಅವರು ಇರ್ತಾರೆ. ಅವರು ಸಹಿತ ಒತ್ತಾಯ ಮಾಡ್ತಾರೆ. ಅವರೇ ಟಿಕೆಟ್ ಮತ್ತು ಅಧಿಕಾರ ಕೊಡುವವರು ಅಲ್ರಿ. ಅವರಿಬ್ಬರು DK ಶಿವಕುಮಾರ್ ಮತ್ತು ಸಲೀಂ ಅಹಮದ್ ಒತ್ತಾಯ ಮಾಡ್ತಾರೆ ರೀ ಮುಸ್ಲಿಮರಿಗೆ ಕೂಡ ಅಂತೇಳಿ. ಕೊಡವ್ರ ಅವ್ರ KPCC ಅಧ್ಯಕ್ಷನ ಶಿಫಾರಸು ಮಾಡ್ಬೇಕಿಲ್ರಿ. DK ಶಿವಕುಮಾರ ಮುಸಲ್ಮಾನರ ನನ್ನ ಬ್ರದರ್ ಅಂದವ್ರು. ಮತ್ತಿನ್ನು ಬ್ರದರ್ ಅನ್ನೋರು 2 ಸೀಟ್ ಕೊಡಬೇಕಿರಲ್ಲ ಉತ್ತರ ಕರ್ನಾಟಕಕ್ಕೆ. ನಾವು ಬೇಡೋದು ಉತ್ತರ ಕರ್ನಾಟಕಕ್ಕೆ. ಅದು ಮಹಿಳೆ ಇರ್ಬೋದು, ಆ ಪುರುಷ ಇರ್ಬೋದು, ಮುಸಲ್ಮಾನರಿಗೆ ಕೊಡು ಅಂಥೇಳಿ ನಾವು ಪ್ರತಿ ಸಲ ಹೇಳ್ಕೊತ ಬಂದೀವಿ. ಅದ್ರ ಸಲುವಾಗಿ ಈಗ ಮೌಲ್ವಿ, ಜಮಾತ್, ಉಲೇಮಾ ಗಿಲೇಮಾ ಎಲ್ಲ ಕೂಡಾಕತ್ತವ್ರು. ಇನ್ನು ಪ್ರೆಸ್ ಮೀಟ್ಗಳು ಹಾಕೋತ ಹೋಗು, ಇನ್ನು ದೊಡ್ಡ ನಿಯೋಗ ಹೋಗುದು. ಮನೆ ಬಂದವ್ರಿಗೆ ಏನಾರ ಕೊಟ್ರಿ, ಎಲ್ಲರೇ ವಾಮ ಮಾರ್ಗದಿಂದ ಟಿಕೆಟ್ ಮಾರ್ಕೊಂಡ್ರಿ. ಆ ನಾಮಕರಣ ಭಾಳ ಮಹತ್ವಪೂರ್ಣವಾದ ಮೇಲ್ಮನೆ ಸ್ಥಾನ. ಅದನ್ನು ಏನಾರೇ ಮುಸಲ್ಮಾನರಿಗೆ ಬಿಟ್ಟು ಇನ್ನಿತರಿಗೆ ಏನಾರೇ ರತ್ನ ಕಂಬಳಿ ಹಾಸಿರಿ ರೊಚ್ಚಿಗೆ ಹೇಳೋದ. ಲೋಕಸಭಾದಾಗ ಮಾತ್ರ ನಿಮ್ಮನ್ನು ಇಡಗಂಟ ಹಾಳು ಮಾಡೋ ಸಲುವಾಗಿ ಈಗ ನಿರ್ಣಯ ತೊಗೊಳತ್ತಾರೆ ಇದು ಮುಸ್ಲಿಂ ಮುಖಂಡರು. ಈಗ ತಕ್ಷಣಕ್ಕೆ ವಿಧಾನ ಪರಿಷತ್ತಿಗೆ 3 ಸದಸ್ಯರ ನಾಮಕರಣ ಪಟ್ಟಿ ರಾಜ್ಯಪಾಲರಿಗೆ ಕಳಿಸ್ಯಾರ್ರಿ. ಅದರಾಗ ಮುಸ್ಲಿಮರ ಹೆಸರಿಲ್ಲ. ರೆಹಮಾನ್ ಖಾನ್ ಉತ್ತರಾಧಿಕಾರಿ, ಅವರ ಮಗ ಮನ್ಸೂರ್ ಖಾನ್ ವಿಧಾನ ಪರಿಷತ್ ನಾಮಕರಣ ಮಾಡಬೇಕೆಂದು ಒತ್ತಾಯ ಮುಸ್ಲಿಂ ಮುಖಂಡರು ಮಾಡಿದ್ದರಂತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅದನ್ನು ಒಪ್ಪಲಿಲ್ಲ. ಮೆಚ್ಚಬೇಕು, ಸಿದ್ದರಾಮಯ್ಯನ ಒಪ್ಪಬಾರ್ದು. ಯಾರ್ರೀ ಅವರು? ಉತ್ತರ ಕರ್ನಾಟಕದಾಗ ಭಾಳ ಮಂದಿ ಇದಾರಲ್ರಿ, ಅವ್ರಿಗೆ ಕೊಡ್ರಿ. ಈಗ ಉತ್ತರ ಕರ್ನಾಟಕದಾಗ ನಾವು ಅನೇಕ ಹೆಸರು ಸಹಿತ ಹೇಳಿದ್ವಿ. ಆ ಹೆಸರ ಪ್ರಕಾರ ಅವರು ಅದಕ್ಕೆ ಎಲಿಜಿಬಲ್ ಅದಾರ. ಸೂಕ್ತ ಪ್ರಾತಿನಿಧ್ಯತೆ ಅವ್ರು ಕೊಡ್ಬೇಕ್ರಿ. ಉತ್ತರ ಕರ್ನಾಟಕದ ಇತಿಹಾಸದಾಗ MLC ಕೊಟ್ಟಿಲ್ಲ ಇನ್ನೂವರೆಗೆ. ಈಗ ಅನೇಕ ಸಂಘಟನೆಗಳು ಏನು ಕೂಗಿ ಎಬ್ಸಾಕತ್ತಾವ. ಮೊದಲ ಈ ಸಾಬ್ರ ಉಂಡ ಮಲಿಗೆ ನಿದ್ದೆ ಮಾಡವ್ರ ಸುಂದ. ಈಗ ಅವ್ರಿಗೆ ಜಾಗೃತ ಆಗಾಕತ್ತೈತಿ. ರಾಜಕಾರಣದಾಗ ಮೇಲ್ಮನೆದಾಗ ನಾವು ಹೋಗಬೇಕು. ಯಾಕಂದರೆ MLA ಟಿಕೆಟ್ ಕೊಟ್ರಂದ್ರೆ ಅಲ್ಲಿ ಮತ್ತು ಹಿಂದೂ ಮುಸ್ಲಿಂ ಹಚ್ಚಿ ಸೋಲಿಸ್ತಾರೆ. ಈಗ ಲೋಕಸಭಾದಾಗ 3-4 ಟಿಕೆಟ್ ಕೇಳತ್ತಾರೆ ಇವರು, ಅಲ್ಲಿಯೂ ಮತ್ತು ಹಿಂದೂ ಮುಸ್ಲಿಂ ಹಚ್ಚಿ ಸೋಲಿಸಿಬಿಡ್ತಾರೆ. ಗೆಲ್ಸಂಗಿಲ್ಲ. ಆವಾಗ ನಾವೇನು ಮಾಡ್ಬೇಕ್ರಿ? ನಾಮಕರಣ ಇರುವಂಥ ಸ್ಥಳ ಮೇಲ್ಮನೆಗೆ, ರಾಜ್ಯಸಭಾಗೆ ಹೋಗು, ಲೋಕಸಭೆ ಇದಕ್ಕೆ ಹೋಗುವ ಪಾರ್ಲಿಮೆಂಟ್ಗೆ ನಾಮಕರಣ ಮಾಡಬೇಕು. ಮಹತ್ವಪೂರ್ಣವಾದ ನಿಗಮ ಮಂಡಳಿಗಳಿಗೆ ಸ್ಥಾನಗಳನ್ನು ಮುಸಲ್ಮಾನರಿಗೆ ಕೊಡಬೇಕು. ಸಿದ್ದರಾಮಯ್ಯ ಗೊತ್ತೈತಿ, ಇವತ್ತು ಮುಸಲ್ಮಾನರಿಂದ ಇವತ್ತು ಕಾಂಗ್ರೆಸ್ ಬಂದೈತಿ. DK ಶಿವಕುಮಾರ್ಗೂ ಗೊತ್ತೈತಿ. ಪ್ರತಿ ಕ್ಷೇತ್ರದಿಂದ 30ರಿಂದ 40-50 ಸಾವಿರ ಓಟ್ಗಳು ಎಲ್ಲಿಯೂ ವಿಭಜನೆ ಆಗಿಲ್ಲ. ಇನ್ನಿತರರ ಓಟ್ಗಳು ವಿಭಜನೆ ಆಗ್ಯಾವ, ಕರೆ ಮುಸಲ್ಮಾನರ ಓಟು ವಿಭಜನೆ ಆಗಿಲ್ಲ. ನೀವು ಇದನ್ನು ಇಂಟೆಲಿಜೆನ್ಸ್ ಪ್ರಕಾರ ತಕ್ಕೋರಿ. ಈಗ ಕೊಡಬೇಕಲ್ರಿ. ಈಗ ಈ ಚುನಾವಣೆ ಸಮಯದಲ್ಲಿ ಮುಸ್ಲಿಮರಿಗೆ ವಿಧಾನಸಭಾ ಚುನಾವಣೆಯಲ್ಲಿ 224 ಸ್ಥಾನಗಳ ಪೈಕಿ 29 ಟಿಕೆಟ್ ಕೊಡಿ ಎಂದು ಮುಸಲ್ಮಾನರ ನಿಯೋಗ ಅಲ್ಪಸಂಖ್ಯಾತರ ನಿಯೋಗದೊಂದಿಗೆ ಸಲೀಂ ಅಹಮದ್ ನೇತೃತ್ವದಾಗ ಒಂದು ಮನವಿ ಸಲ್ಲಿಸಿತ್ತು. ಆದರೆ ಏನು ಮಾಡಿರಿ? 24 ಕೊಡ್ರಿ ಅಂದ್ರೆ ಲಾಸ್ಟ್ ಕೊಟ್ರಿ 15, 9 ಆರಿಸಿ ಬಂದು. ಈಗ 9ರಾಗ 4 ಮಂದಿಗೆ ಮಂತ್ರಿ ಮಾಡಬೇಕಾಗಿತ್ತು, 2 ಮಂತ್ರಿ ಮಾಡಿರಿ. UT ಖಾದರ್ನ ಒತ್ತಾಯಪೂರ್ವಕವಾಗಿ ಸ್ಪೀಕರ್ ಕೊಟ್ಟು ಸಮಾಧಾನ ಮಾಡಿರಿ. ಮತ್ತೊಬ್ಬರನ್ನ ರಾಜಕೀಯ ಕಾರ್ಯದರ್ಶಿ ಮಾಡಿರಿ. ಅದು ಅಸಂವಿಧಾನಿಕ. ಅದರ ಅದೆಲ್ಲ ನಾಳೆ ನ್ಯಾಯಾಲಯಕ್ಕೆ ಹೋಗ್ಯಾವ, ಅದೇನು ಹಾಕೋ ಗೊತ್ತಿಲ್ಲ. ಹಂಗಾದ್ರೆ ಒಂದು MLC ಸ್ಥಾನವೂ ಇಲ್ಲವಾಗಿದೆ. ಮುಂದೆ ಲೋಕಸಭೆಯಲ್ಲಿ 3 ಟಿಕೆಟ್ ಕೊಡುವ ಕಡೆ 1 ಟಿಕೆಟ್ ಕೊಟ್ಟು ಸಮಾಧಾನ ಮಾಡುವ ಸಾಧ್ಯತೆ ಇದೆ.
ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟರೆ ಅವರು ಗೆಲ್ಲುವುದಿಲ್ಲ. ನೋಡ್ರಿ ಹಂಗೈತಿ. ಇಲ್ಲಿ ಒಂದು ವಿಷಯ ಸ್ಪಷ್ಟ, ಕಾಂಗ್ರೆಸ್ನಲ್ಲಿರೋ ಮುಸ್ಲಿಂ ಮುಖಂಡರಿಗೆ ಬೆನ್ನೆಲುಬು ಗಟ್ಟಿಲ್ಲ. ಇವರ ಒತ್ತಾಯಕ್ಕೆ ಪಕ್ಷದಲ್ಲಿ ಅಂಥ ಯಾವ ಬೆಲೆಯೂ ಸಿಗುವುದಿಲ್ಲ. 3-4 ಮಂದಿ ಬಿಟ್ಟರೆ ಉಳಿದ ಮುಸ್ಲಿಂ ಮುಖಂಡರು ತಮ್ಮ ಅಧಿಕಾರದ ಅವಧಿಯಲ್ಲಿ ಭ್ರಷ್ಟಾಚಾರ, ಅದಕ್ಷತೆ ಹೆಸರಾದವರೇ. ಅನೇಕ ಹಗರಣಗಳನ್ನು ಮಾಡಿದವರು ಅದಾರ, ಅನೇಕ ಆಸ್ತಿಗಳನ್ನು ದುರ್ಬಳಕೆ ಮಾಡಿದವರು ಅದಾರ, ವಕಫ್ ಆಸ್ತಿಗಳನ್ನು ಎಲ್ಲ ಹಾಳು ಮಾಡಿದವರು ಅದಾರ, ಮೈನಾರಿಟಿ ಡೆವಲಪ್ಮೆಂಟ್ದಾಗ ಲಂಚಾವತಾರ ಮಾಡಿದ್ದದಾರ. ಅಂಥವ್ರಿಗೆ ಈಗ ಎಂತಿಂಥ ಬಡ ಜನರು ಠೇವಣಿ ಇಟ್ಟಂಥ ಆ ಜನರು ಸಹಿತ ಇವತ್ತು ಆ ಕಳ್ಕೊಂಡವ್ರ ಅಂಥವ್ರ ನೇತೃತ್ವ ವಹಿಸಿದವ್ರಿಗೆ ಇವತ್ತು ನೀವು MLC ಮತ್ತು ಉನ್ನತ ಸ್ಥಾನಮಾನ ಕೊಡ್ತೀರಂದ್ರೆ ಇದಕ್ಕೆ ನಿಜವಾದ ಮುಸ್ಲಿಮ ನಿಯೋಗ ಈಗ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿಗೆ ಹೋಗಿ ದೆಹಲಿಯಾಗ ಭೇಟಿಯಾಗೋದು. ಉತ್ತರ ಕರ್ನಾಟಕದ ಮುಸಲ್ಮಾನರಲ್ಲಿ ಒಂದು ಹೆಣ್ಮಗಳಿಗೆ ಒಂದು ಗಂಡುಮಗ ಕೊಡಂತೇಳಿ ನಾವು ಮೊದಲಿಂದ ಒತ್ತಾಯ ಮಾಡ್ಕೊತ ಬಂದೀವಿ. ಯಾಕಂದರೆ 24 ಸೀಟ್ ಗೆಲ್ಲಬೇಕಾದ್ರೆ ಲೋಕಸಭಾದಾಗ ನೀವು ಇದನ್ನು ಮಾಡಿದ್ರೆ ಗೆಲ್ತೀರಿ, ಇರ್ಲಿಕ್ಕಂದ್ರೆ ಗೆಲ್ಲೋದಿಲ್ಲ. ಈಗ ಮುಂದಿನ ಸಮಸ್ಯೆ ರಿಜ್ವಾನ್ ಅರ್ಷದ್ ಮತ್ತು ರಾಶೀರ್ ಹುಸೇನರಿಗೆ ಟಿಕೆಟ್ ಕೊಟ್ಟು ನಾಯಕರನ್ನಾಗಿಸಿದ ಉದಾಹರಣೆ ಕಣ್ಣು ಮುಂದಿದೆ. ಕಾಂಗ್ರೆಸ್ನಲ್ಲಿ ಹೊಸ ಮುಸ್ಲಿಮ ನಾಯಕತ್ವ ಉದಯಿಸುವ ಅಗತ್ಯವಿದೆ. ಈಗ ಮುಸಲ್ಮಾನರ ನಾಯಕ ಯಾರ್ರೀ? ಕರ್ನಾಟಕದಾಗ ಭಾಳ ಲವಲವಿಕೆಯಿಂದ ತಿರುಗಾಡುವಂಥ ವ್ಯಕ್ತಿ, ಎಲ್ಲ ಜಾತಿ ಧರ್ಮದವ್ರನ್ನ ಒಗ್ಗೂಡಿಸಿ ಹೋಗುವಂಥ ಮುಸಲ್ಮಾನರಿಗೆ ನಿಜವಾದ ನ್ಯಾಯ ಕೊಡಿಸುವಂಥ ವ್ಯಕ್ತಿ ಯಾರಂದ್ರೆ BZ ಜಮೀರ್ ಅಹ್ಮದ್ ಖಾನ್ ಬಿಟ್ಟರೆ ಯಾರಿಲ್ಲ. ರಹೀಮ್ ಖಾನನ ನೋಡ್ರಿ ಹೆಚ್ಚು ಮಾತಾಡೋದಿಲ್ಲ, ಅವರು ಬರೀ ಸೀಮಿತ ಬೀದರ್ ಕಷ್ಟ ಅದಾರ. BZ ಜಮೀರ್ ಅಹ್ಮದ್ ಖಾನ್ ಹಂಗಿಲ್ರಿ, ಇಡೀ ಕರ್ನಾಟಕದಾಗ ಎಷ್ಟು ಮಸೂತಿ ಅದಾವೆ, ಎಷ್ಟು ಮುತೋಲಿಗಳದಾರ, ಎಷ್ಟು ಸೆಕ್ರೆಟರಿ ಅದ, ಡೈರೆಕ್ಟ್ ಹೋಗಿ ಕರ್ಕರ್ದು ಮಾತಾಡ್ತಾರೆ. ಅಂಜುಮಂದ್ ಅವ್ರ ಜೊತೆ ನಿಕಟ ಸಂಪರ್ಕ ಐತಿ. ಅದರ ಸಲುವಾಗಿ BZ ಜಮೀರ್ ಅಹ್ಮದ್ ಖಾನ್ಗೆ ನೇತೃತ್ವ ಕೊಡಬೇಕು. 2 ವಿಧಾನ ಪರಿಷತ್ ಸ್ಥಾನ ನೀವು ಆಯ್ಕೆ ಮಾಡಿರಿ ಉತ್ತರ ಕರ್ನಾಟಕದಿಂದ ಅಂತ ಹೇಳ್ರಿ. ಈಗ ಉತ್ತರ ಕರ್ನಾಟಕದಿಂದ 2 MLC ಮಾಡಲೇಬೇಕು. 10 ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಡ್ಬೇಕು. ಕೊಡ್ಲಿಕ್ಕಂದ್ರೆ ಲೋಕಸಭಾದಾಗ ಮಾತ್ರ ಮುಸಲ್ಮಾನರು ಯಾವ ನಿರ್ಣಯ ತೊಗೋತಾರಂತೂ ಹೇಳಕ್ಕೆ ಬರೋಂಗಿಲ್ಲ. ಯಾಕಂದರೆ ಈಗಾಗಲೇ ಗುಂಪಾಗಿ ಚರ್ಚೆ ನಡೆದಾವ. ಮೌಲ್ವಿ ಮುಫ್ತಿಗಳು ಮುತೋಲಿಗಳ ಚರ್ಚೆಗಳು ನಡೆದಾವ, ಎಲ್ಲೆಲ್ಲಿ ಮೀಟಿಂಗ್ ಮಾಡಕತ್ತಾವ. ಇನ್ನು ಎಲ್ಲ ಪ್ರೆಸ್ ಮೀಟ್ ಮುಖಾಂತರ ಬರ್ತಾವ. ಆವಾಗ ಭಾಳ ನಿಮಗೆ ಒತ್ತಡ ಬತ್ತಂದ್ರೆ ಆವಾಗ ಏನು ಕಾಲು ಮಿಂಚು ಹೋಗಿರ್ತೈತಿ. ಈಗ ಟೈಮ್ ಐತಿ, ಸರಳವಾಗಿ ಕಾಂಗ್ರೆಸ್ ಹೈಕಮಾಂಡ್ ಈ ನಿರ್ಣಯ ತೊಗೋಬೇಕು ಅಂಥೇಳಿ ಖಡಕ್ ಕಾಕ ಜವಾರಿ ಮುಖಾಂತರ ಹೇಳ್ಯಾನ. ಇದಕ್ಕೆ ಉತ್ತರ ಕರ್ನಾಟಕದವ್ರು ಏನಂತೀರಿಪ್ಪ? ಮುಸಲ್ಮಾನ ಸಮುದಾಯದವರು, ಮುಸಲ್ಮಾನ್ ಲೀಡರ್ಗಳು, ಮುಸಲ್ಮಾನರ ಉದ್ಯೋಗಪತಿಗಳು, ಮುಸಲ್ಮಾನರ ಹಿರಿಯ ನಾಯಕರು, ಮುಸಲ್ಮಾನರ ನಿಯೋಗ ನೇತೃತ್ವ ವಹಿಸುವವರು, ಅನೇಕ ಮಂತ್ರಿಗಳು ಆದ ತಕ್ಷಣ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ದೊಡ್ಡ ಮಾಲಿ ಹಾಕುವ ಮುಸಲ್ಮಾನ ಮುಖಂಡರೇ ಎಚ್ಚೆತ್ತುಕೊಳ್ರಿ. ಈಗಾದರೂ ನೀವೀಗ ಸ್ಥಾನ ಸಲುವಾಗಿ ಹೋರಾಟ ಮಾಡಿರಿ. ಇನ್ನು ಮಾಲಿ ಸತ್ಕಾರ ಮಾಡೋದು ಬಿಡ್ರಿ, ಇನ್ನು ನಿಮಗೆ ಸತ್ಕಾರ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ಕೋರಿ. ಹಾಗಾದ್ರೆ ಉತ್ತರ ಕರ್ನಾಟಕದವರ ಈ ಕೂಗಿಗೆ, ನನ್ನ ಈ ಸುದ್ದಿಗೆ ಬೆಲೆ ಕೊಡ್ತೀರಂದ್ರೆ ನಿಮ್ಮ ಅನಿಸಿಕೆ ತಿಳಿಸ್ರಿ. ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡೋಣ. ನೇತೃತ್ವ ಉತ್ತರ ಕನ್ನಡದವ್ರು ವಹಿಸಲಿ. ನೇರವಾಗಿ ಬೆಂಗಳೂರು ದಿಲ್ಲಿಗೆ ಹೋಗೋಣ. ಹಾಗಾದ್ರೆ ನಂಬರ್ 1 ಚಾನಲ್ ಫಾಲೋ ಮಾಡ್ತೀರಿ, ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ. ಮತ್ತೆ ಕಡಕ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.